ನಾನು ಮೊದಲ ಬಾರಿಗೆ ಮಾಡಿರುವಂತಹ ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಹೇಗಿತ್ತು, ಟೇಸ್ಟ್ ಚೆನ್ನಾಗಿತ್ತಾ, ಚೆನ್ನಾಗಿಲ್ವಾ, ನೀರು ದೋಸೆ ಜೊತೆ ಒಳ್ಳೆ ಕಾಂಬಿನೇಷನಾ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹಾಕಿರುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ಸುಲಭವಾಗಿ ತಲುಪುತ್ತೆ. ಎಳೆ ಹಲಸಿನಕಾಯಿ ತಗೊಂಡು ಅದನ್ನು ಹೊರಭಾಗ ಹಾಗೆ ಮೇಣ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಳೆ ಹಲಸಿನಕಾಯಿನ ಯಾವ ಥರ ಕಟ್ ಮಾಡ್ಕೋಬೋದು ಅಂತ ನಾನು ಈ ಮೊದಲೇ ವಿಡಿಯೋ ಹಾಕಿದ್ದೆ. ಇವಾಗ ಕಟ್ ಮಾಡಿಟ್ಟಂತಹ ಆ ಎಳೆ ಹಲಸಿನಕಾಯಿ ಅಂದರೆ ಗುಜ್ಜೆ, ಇದನ್ನು ನಾನು ಸಣ್ಣ ಸಣ್ಣ ತುಂಡಾಗಿ ಮಾಡಿಕೊಂಡು ಕುಕ್ಕರ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. 2 ವಿಸಿಲ್ ಹಾಕಿಸಿ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಗುಜ್ಜೆನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ನಾನಿಲ್ಲಿ ಕಟ್ ಮಾಡಿದ ಹಾಗೆ ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿಕೊಂಡು ನಂತರ ಬೆಂದ ಮೇಲೆ ಅದನ್ನು ಪುಡಿ ಮಾಡ್ಕೊಳ್ಬಹುದು. ಕುಕ್ಕರ್ ಮುಚ್ಚಳ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಬೇಕಾಗತ್ತೆ. ಅಷ್ಟರಲ್ಲಿ ಒಂದು ತೆಂಗಿನಕಾಯಿ ಕಟ್ ಮಾಡಿ ತೆಂಗಿನಕಾಯಿಯನ್ನು ತುರ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿಯಿಂದ ಕಾಯಿ ಹಾಲು ತಗೊಳ್ಳೋ ಕಾರಣ ಸ್ವಲ್ಪ ಹಸಿ ಕಾಯಿ ಆದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ತೆಂಗಿನಕಾಯಿ ಪೂರ್ತಿ ನಾನು ತುರಿದಿಟ್ಕೊಂಡಿದ್ದೆ. ಅಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ನಾನು ಆವಾಗಲೇ ಹೇಳಿದೆ ಕಾಯಿ ಹಾಲು ತೆಗಿಲಿಕ್ಕೆ ಅಂತ. ನೋಡಿ, ಈ ಥರ ರುಬ್ಕೊಂಡಿರೋದನ್ನು ಒಂದು ಪಾತ್ರೆ ಮೇಲೆ ಬಿಳಿ ಬಟ್ಟೆ ಹಾಕ್ಕೊಂಡು ಅದರೊಳಗೆ ಹಾಕ್ಕೊಂಡು ಇವಾಗ ಕಾಯಿ ಹಾಲನ್ನು ತೆಗಿತಾ ಇದ್ದೀನಿ. ನೋಡಿ, ನನಗೆ ಈ ರೀತಿ ಬಟ್ಟೆನಲ್ಲಿ ತೆಂಗಿನಕಾಯಿ ಹಾಲನ್ನು ಬೇರ್ಪಡಿಸೋದು ತುಂಬ ಸುಲಭ. ನಿಮಗೆ ಈ ರೀತಿ ಬಟ್ಟೆನಲ್ಲಿ ಆಗಿಲ್ಲ ಅಂದರೆ ನೀವು ಜಾಲರಿನಲ್ಲಿ ಕೂಡ ಸೋಸ್ಕೊಳ್ಬಹುದು. ನಿಮಗೆ ಯಾವುದು ಸುಲಭ ಆಗುತ್ತೋ ಅದರಲ್ಲಿ ತೆಂಗಿನಕಾಯಿ ಹಾಲನ್ನು ಈ ರೀತಿ ಬೇರ್ಪಡಿಸ್ಕೊಳ್ಳಿ. ಇವಾಗ ದಪ್ಪ ತೆಂಗಿನಕಾಯಿ ಹಾಲು ಅಂದರೆ ಫಸ್ಟಿಗೆ ನಾವು ಏನು ರುಬ್ಬಿ ತೆಗೆದಿರ್ತೀವೋ ಹಾಲು, ಅದು ಸ್ವಲ್ಪ ತಿಕ್ಕಿರುತ್ತೆ. ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 2 ಸಲ ತೆಂಗಿನಕಾಯಿ ಹಾಲನ್ನು ತಗೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ತೆಂಗಿನಕಾಯಿ ಹಾಲು. ಇವಾಗ ಕಾಯಿ ಹಾಲು ರೆಡಿ ಆಯಿತು. ಹಾಗೆ ಕುಕ್ಕರ್ ಮುಚ್ಚಳ ತೆಗೆದ್ಬಿಟ್ಟು ಇವಾಗ ಗುಜ್ಜೆ ಬೆಂದಿದ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದರಲ್ಲಿರುವ ನೀರನ್ನು ನಾನು ಬೇರೆ ಪಾತ್ರೆಗೆ ಹಾಕಿ ತೆಗಿತಾ ಇದ್ದೀನಿ. ಇದೇ ನೀರಲ್ಲಿ ಕೂಡ ಮಾಡ್ಬೋದು, ಆದರೂ ಎಳೆ ಹಲಸಿನಕಾಯಿ ಅಲ್ವಾ, ಸ್ವಲ್ಪ ಹಲಸಿನಕಾಯಿಯ ಮೇಣದ ಟೇಸ್ಟ್ ಏನಾದರೂ ಬಂದರೆ ಅಂತ ಹೇಳ್ಕೊಂಡು ನಾನು ಆ ನೀರನ್ನು ಯೂಸ್ ಮಾಡ್ತಾ ಇಲ್ಲ. ಇವಾಗ ನೋಡಿ, ಗುಜ್ಜೆನ ನಾನು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಗುಜ್ಜೆ ಚೆನ್ನಾಗಿ ಬೆಂದರೆ ಈ ರೀತಿ ಪುಡಿ ಮಾಡುವಾಗ ಸಣ್ಣ ಸಣ್ಣ ತುಂಡುಗಳಾಗಿ ಆಗುತ್ತೆ. ನೋಡಿ, ಈ ಥರ ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ನಾನು ಆವಾಗ ತೆಗೆದಿಟ್ಟಿರುವಂತಹ ತೆಂಗಿನಕಾಯಿ ಹಾಲಲ್ಲಿ ತೆಳ್ಳಗಿರುವ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಒಂದು ಲೋಟಕ್ಕೆ 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಗಂಟಿಲ್ದ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಮಾಡ್ತಿರುವಂಥ ಡಿಶ್ಶು ಒಂದು ಸ್ವಲ್ಪ ದಪ್ಪ ಬರೋದಕ್ಕೆ ಹಾಗೆ ಒಂದು ಸ್ವಲ್ಪ ರುಚಿ ಕೊಡೋದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇರುವಂಥದ್ದು. ಅಕ್ಕಿ ಹಿಟ್ಟು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟು ನೋಡಿ ಬೇಯ್ತಾ ಇದ್ದ ಹಾಗೆ ನಿಮಗೆ ಸ್ವಲ್ಪ ದಪ್ಪ ಆಗೋದು ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಇದು ಎಳೆ ಹಲಸಿನಕಾಯಿಗೆ ಕಾಯಿ ಹಾಲು ಬೆಲ್ಲ ಎಲ್ಲ ಹಾಕ್ತಿದ್ದಾರೆ, ಏನಿರ್ಬೋದು ಇದು, ಏನೋ ಸಿಹಿ ತಿಂಡಿ ಇರ್ಬೋದು ಅಂತ ನೀವು ಅಂದ್ಕೊಳ್ತಿರ್ಬಹುದಲ್ವ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಹಾಗೆ ನಾನು ಇದಕ್ಕೆ ಇವಾಗ ಕುಟ್ಟಿ ಪುಡಿ ಮಾಡಿದ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಿಪ್ಪೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ನೀವು ಸಿಪ್ಪೆ ಬೇಡ ಅಂದರೆ ತೆಗೆದಿಟ್ಕೋಬಹುದು. ಹಾಗೆ ಮೊದಲೇ ರೆಡಿ ಮಾಡಿದ ದಪ್ಪ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬಂದರೆ ಸಾಕು. ಗುಜ್ಜೆ ಪಲ್ಯ, ಬಜ್ಜಿ, ಪಕೋಡ, ಸಾಂಬಾರು ಹೀಗೆ ಖಾರದ ಐಟಮನ್ನು ಸಾಕಷ್ಟು ಸಲ ಮಾಡಿದ್ದೀನಿ. ಹಾಗೆ ಈ ಮೊದಲೇ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಹುರ್ಕೊಂಡು ಪಾಯಸಕ್ಕೆ ಸೇರಿಸ್ಕೊಂಡ್ರೆ
ರುಚಿಯಾಗಿರುವಂತಹ ಎಳೆ ಹಲಸಿನಕಾಯಿ ಪಾಯಸ ರೆಡಿ ಆಯಿತು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳ್ಕೊಂಡು ಡೌಟಲ್ಲೇ ಶುರು ಮಾಡಿದೆ. ಆದರೆ ಪಾಯಸ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಹಾಗೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಪಾಯಸ ತುಂಬಾ ಇಷ್ಟ ಆಯಿತು. ಗುಜ್ಜೆ ಪಾಯಸ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿತ್ತು. ಆದರೆ ನನಗೆ ಇದು ನೀರು ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಅನ್ನಿಸ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.